ಗುರುದೇವ್ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇಂದು ನೀವು ಯಾವ ಕೆಲಸವನ್ನ ಮಾಡಿದ್ರೆ ಅದೃಷ್ಟ ನಿಮ್ಮದಾಗುತ್ತೆ, ಯಾವ ಕೆಲಸವನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು, ಹಾಗೆ ನೀವು ಮಾಡಬೇಕಾದ ಕೆಲಸ ಕಾರ್ಯಗಳು ಏನು ಎಲ್ಲವನ್ನ ಕೂಡ ಪರಿಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇ ಸರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದಾಗಿ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡಿ ತಿಳ್ಕೊಳ್ಳುವುದು. ಇಂದಿನ ದಿನಾಂಕ 30 ನವೆಂಬರ್ 2025, ಉತ್ತರಾಭಾದ್ರ ನಕ್ಷತ್ರ, ದಶಮಿ ತಿಥಿ ಇರುವಂತದ್ದು. ಇದು ವಿಶ್ವವಸುನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಮಾರ್ಗಶಿರ ಮಾಸ, ಶುಕ್ಲ ಪಕ್ಷ. ಮೊದಲನೇದಾಗಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರೇ, ಇಂದು ನಿಮ್ಮ ದಿನ ಉತ್ಸಾಹ ಮತ್ತು ಕ್ರಿಯಾಶೀಲತೆಯಿಂದ ತುಂಬಿರುತ್ತದೆ. ಬೆಳಿಗ್ಗೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರೆ ಕೆಲಸಗಳು ಸುಲಭವಾಗಿ ಮುನ್ನಡೆಯುತ್ತವೆ. ಹೊಸ ಕಲ್ಪನೆಗಳು, ಸೃಜನಶೀಲ ಯೋಚನೆಗಳು ನಿಮ್ಮ ಮನಸ್ಸಿಗೆ ಹೊಸ ದಾರಿಗಳನ್ನು ತೋರಿಸಬಹುದು. ಮಧ್ಯಾಹ್ನಕ್ಕೆ ಸಾಮಾಜಿಕ ಸಂಪರ್ಕಗಳಲ್ಲಿ ಯಶಸ್ಸಿನ ಸೂಚನೆ ದೊರೆತು ಸ್ನೇಹಿತರು ಅಥವಾ ಹೊಸ ಪರಿಚಯಗಳಿಂದ ಅನಿರೀಕ್ಷಿತ ಅವಕಾಶಗಳು ಬರಬಹುದು. ವೃತ್ತಿಜೀವನದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಪರಿಣಾಮಕಾರಿ ಆಗಿ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಬಹುದು. ಸಹೋದ್ಯೋಗಿಗಳ ಸಹಕಾರ ಉತ್ತಮವಾಗಿರುತ್ತದೆ ಮತ್ತು ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ ಹಾಗೂ ನಿಷ್ಠೆಯನ್ನು ಗಮನಿಸುವ ಕ್ಷಣಗಳು ಬರಬಹುದು. ಹೊಸ ಯೋಜನೆಗಳು ಅಥವಾ ಹೊಸ ಕೆಲಸಗಳನ್ನು ಆರಂಭಿಸಲು ಅನುಕೂಲಕರ ದಿನವೂ ಹೌದು. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಅಥವಾ ಹೊಸ ವಿಚಾರಣೆಗಳು ಬರಬಹುದು, ಆದರೆ ಹಣಕಾಸಿನ ವಿಷಯದಲ್ಲಿ ವಿಶೇಷ ಜಾಗ್ರತೆ ಅಗತ್ಯ. ಅನಗತ್ಯ ಖರ್ಚನ್ನು ತಪ್ಪಿಸಿ ಹಿಂದೆ ಹೂಡಿಕೆ ಮಾಡುವುದು ಉತ್ತಮ ಫಲ ನೀಡದಿರಬಹುದು. ಕುಟುಂಬ ಜೀವನದಲ್ಲಿ ಸ್ವಲ್ಪ ಸಂವೇದನೆ ಹೆಚ್ಚಾಗಬಹುದು, ಆದ್ದರಿಂದ ಮನೆ ಮಾತುಕತೆಗಳನ್ನು ಶಾಂತಿ ಮತ್ತು ಸ್ಪಷ್ಟತೆಯಿಂದ ನಡೆಸುವುದು ಮುಖ್ಯ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಮನಸ್ಸನ್ನು ಅರ್ಥಮಾಡಿಕೊಳ್ಳುವ ಗುಣವೇ ಸಂಬಂಧಕ್ಕೆ ಶಾಂತಿ ತರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ವಿಶ್ರಾಂತಿ, ನಡಿಗೆ ಅಥವಾ ಧ್ಯಾನ ನಿಮ್ಮ ಶಕ್ತಿಯನ್ನು ಪುನರ್ಸ್ಥಾಪಿಸುತ್ತದೆ. ಒಟ್ಟಾರೆ ನಿಮ್ಮ ಚುರುಕುತನ, ದೃಢ ಮನೋಭಾವ ಮತ್ತು ಸಾಮಾಜಿಕ ಕೌಶಲ್ಯವು ದಿನದ ಯಶಸ್ಸಿಗೆ ದಾರಿ ತೋರಿಸುತ್ತದೆ. ವೃಷಭ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಷಭ ರಾಶಿಯವರೇ, ಇಂದು ನಿಮ್ಮ ದಿನ ಶಾಂತ ಹಾಗೂ ಸ್ಥಿರ ಶಕ್ತಿಯಿಂದ ಆರಂಭವಾಗುತ್ತದೆ. ಕೆಲಸಗಳಲ್ಲಿ ಧೈರ್ಯ, ಮತಿನಿಷ್ಠೆ ಮತ್ತು ಪೂರ್ತಿಗೊಳಿಸುವ ಮನೋಭಾವ ಹೆಚ್ಚಾಗುತ್ತದೆ. ಬೆಳಿಗ್ಗೆ ಯೋಜನೆಗಳನ್ನು ಸರಿಯಾಗಿ ಸಿದ್ಧಪಡಿಸಿದರೆ ದಿನವಿಡೀ ಕಾರ್ಯಗಳು ಸರಾಗವಾಗಿ ನಡೆಯುತ್ತವೆ. ಮಧ್ಯಾಹ್ನಕ್ಕೆ ನೀವು ನಿರೀಕ್ಷಿಸದ ಕೆಲವು ಮಾಹಿತಿಗಳು ಅಥವಾ ಅವಕಾಶಗಳು ಬರುತ್ತವೆ. ವಿಶೇಷವಾಗಿ ವೃತ್ತಿಜೀವನದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಗಮನಿಸುವವರು ಹೆಚ್ಚಾಗುತ್ತಾರೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆಯೂ ಬರಬಹುದು. ಹಣಕಾಸಿನ ವಿಷಯದಲ್ಲಿ ಇಂದು ಸಮತೋಲನದ ದಿನ. ಕೆಲವು ಲಾಭದ ಸೂಚನೆ ಇದ್ದರೂ ಅತಿಯಾದ ಖರ್ಚು ಮಾಡದೆ ನಿಯಂತ್ರಣದಿಂದ ನಡೆದುಕೊಳ್ಳುವುದು ಮುಖ್ಯ. ಹೂಡಿಕೆ ಮಾಡಲು ಇಂದು ಅತ್ಯುತ್ತಮ ದಿನವಲ್ಲ, ಆದರೆ ಹಳೆಯ ಹೂಡಿಕೆಗಳಿಂದ ಸ್ವಲ್ಪವಾದರೂ ಫಲ ದೊರೆಯುವ ಸೂಚನೆ ಇದೆ. ವ್ಯಾಪಾರದಲ್ಲಿ ಹೊಸ ಗ್ರಾಹಕರು ಅಥವಾ ಹೊಸ ಪ್ರಸ್ತಾವಗಳು ಬರಬಹುದು, ಆದರೆ ಒಪ್ಪಂದಗಳನ್ನು ನಿಖರವಾಗಿ ಪರಿಶೀಲಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬ ಜೀವನದಲ್ಲಿ ಇಂದು ಸಮಾಧಾನ, ಹಿತ ಮತ್ತು ಸಾಮರಸ್ಯ ಹೆಚ್ಚಾಗಿರುತ್ತದೆ. ಮನೆಯವರೊಂದಿಗೆ ಮಾತುಕತೆಗಳು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತವೆ. ದಾಂಪತ್ಯದಲ್ಲಿ ಪರಸ್ಪರ ಆತ್ಮೀಯತೆ ಮತ್ತು ಅರ್ಥಮಾಡಿಕೊಳ್ಳುವ ಗುಣ ಹೆಚ್ಚಾಗಿ ಸಂಬಂಧ ಬಲಗೊಳ್ಳುತ್ತದೆ. ಆರೋಗ್ಯದ ದೃಷ್ಟಿಯಿಂದ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡುವುದು ಉಪಯುಕ್ತ. ನಡಿಗೆ, ಯೋಗ ಅಥವಾ ತಂಪಾದ ಸಂಗೀತ ನಿಮ್ಮ ಮನಸ್ಸಿಗೆ ಚೆನ್ನಾದ ಶಾಂತಿಯನ್ನು ತರುತ್ತವೆ. ಒಟ್ಟಾರೆ ವೃಷಭ ರಾಶಿಯವರೇ, ನಿಮ್ಮ ಸ್ಥಿರತೆ, ಸಹನೆ ಮತ್ತು ವ್ಯವಸ್ಥಿತ ನಡೆ ಇಂದು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಮಿಥುನ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಿಥುನ ರಾಶಿಯವರೇ, ಇಂದು ನಿಮ್ಮ ಚೇತನ ಮತ್ತು ಚಿಂತನೆಗಳು ಚುರುಕುಗೊಂಡಿರುತ್ತವೆ. ಬೆಳಿಗ್ಗೆಯಿಂದಲೇ ಹೊಸ ಆಲೋಚನೆಗಳು, ಯೋಜನೆಗಳ ಬಗ್ಗೆ ಸ್ಪಷ್ಟತೆ ಮತ್ತು ಕೆಲಸಗಳನ್ನು ಬೇಗ ಮುಗಿಸಲು ಉತ್ಸಾಹ ಹೆಚ್ಚಾಗಬಹುದು. ಸಂವಹನ ನಿಮ್ಮ ದೊಡ್ಡ ಶಕ್ತಿ. ಇಂದು ನೀವು ಮಾಡುವ ಮಾತುಕತೆಗಳು, ಸಭೆಗಳು ಅಥವಾ ಕರೆಗಳು ನಿಮಗೆ ಹೊಸ ಅವಕಾಶಗಳನ್ನು ತಂದುಕೊಡಬಹುದು. ಮಧ್ಯಾಹ್ನದ ವೇಳೆಗೆ ಕೆಲವು ಪ್ರಮುಖ ಸುದ್ದಿ ಅಥವಾ ಪ್ರಸ್ತಾಪಗಳು ಬರಬಹುದು. ವಿಶೇಷವಾಗಿ ವೃತ್ತಿಜೀವನದಲ್ಲಿ ನಿಮ್ಮ ಮಾತಿನ ಬುದ್ಧಿ ಹಾಗೂ ತಾರ್ಕಿಕತೆ ಎಲ್ಲರ ಗಮನ ಸೆಳೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ ದೊರೆಯುತ್ತದೆ, ಆದರೆ ನಿರ್ಧಾರಗಳಲ್ಲಿ ಅತಿಯಾದ ಚಂಚಲತೆಯನ್ನು ತಪ್ಪಿಸುವುದು ಒಳಿತು. ಹಣಕಾಸಿನ ಅಧ್ಯಾಯದಲ್ಲಿ ಸರಾಸರಿ ಫಲ. ಕೆಲವು ಸಣ್ಣ ಲಾಭಗಳು ಅಥವಾ ಹಳೆಯ ಬಾಕಿ ಹಣ ವಾಪಸ್ ಬರಬಹುದು, ಆದರೆ ದೊಡ್ಡ ಹೂಡಿಕೆಗಳಿಗೆ ಇದು ಸೂಕ್ತ ಸಮಯವಲ್ಲ. ಖರ್ಚುಗಳಲ್ಲಿ ಜಾಗ್ರತೆ ವಹಿಸಿ, ವಿಶೇಷವಾಗಿ ತುರ್ತು ಖರೀದಿಗಳನ್ನು ತಪ್ಪಿಸಿ. ಕುಟುಂಬ ಜೀವನದಲ್ಲಿ ಸಂವಹನ ಮುಖ್ಯ ಪಾತ್ರ ವಹಿಸುತ್ತದೆ. ಮನೆಯವರೊಂದಿಗೆ ಮಾತುಕತೆಗಳು ಸ್ಪಷ್ಟವಾಗಿದ್ದರೆ ಸಣ್ಣ ಅಸಮಾಧಾನಗಳು ಬೇಗ ನಿವಾರಣೆಯಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸಂವೇದನೆ ಕಂಡರೂ ನಿಮ್ಮ ಸಂಗಾತಿ ನಿಮ್ಮ ಮಾತು ಕೇಳಲು ಸಿದ್ಧರಾಗಿರುತ್ತಾರೆ, ಆದ್ದರಿಂದ ಶಾಂತವಾಗಿ ಮಾತನಾಡಿ.
ಆರೋಗ್ಯದ ದೃಷ್ಟಿಯಿಂದ ಮಾನಸಿಕ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು. ಸ್ವಲ್ಪ ಸಮಯವನ್ನು ಧ್ಯಾನ, ನಡಿಗೆ ಅಥವಾ ಸಮಾಧಾನಕರ ಸಂಗೀತಕ್ಕೆ ಮೀಸಲಿಡಿ. ಒಟ್ಟಾರೆ ಮಿಥುನ ರಾಶಿಯವರೇ, ನಿಮ್ಮ ಸಂವಹನ ಕೌಶಲ್ಯ, ಚುರುಕು ಚಿಂತನೆ ಮತ್ತು ಹೊಂದಾಣಿಕೆ ಇಂದು ನಿಮಗೆ ಯಶಸ್ಸಿನ ದಾರಿ ತೆರೆದುಕೊಡುತ್ತದೆ. ಕಟಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕಟಕ ರಾಶಿಯವರೇ, ಇಂದು ನಿಮ್ಮ ದಿನವು ಭಾವನಾತ್ಮಕ ಸಮತೋಲನ, ಕುಟುಂಬದ ಒಡನಾಟ ಮತ್ತು ವೈಯಕ್ತಿಕ ಬೆಳವಣಿಗೆಯ ಆಯಾಮಗಳಿಂದ ಆರಂಭವಾಗುತ್ತದೆ. ಬೆಳಿಗ್ಗೆಯಲ್ಲಿ ನೀವು ಸ್ವಲ್ಪ ಸಂವೇದನಾಶೀಲರಾಗಿರಬಹುದು, ಆದರೆ ಅದೇ ಸಂವೇದನೆ ನಿಮ್ಮೊಳಗಿನ ಜ್ಞಾನ ಮತ್ತು ಒಳನೋಟವನ್ನು ಹೆಚ್ಚಿಸುತ್ತದೆ. ಮಧ್ಯಾಹ್ನಕ್ಕೆ ನಿಮ್ಮ ಪ್ರಯತ್ನಗಳು ಫಲ ನೀಡಲು ಆರಂಭಿಸುತ್ತವೆ. ಕೆಲಸದ ಕಡೆ ಹೊಸ ಜವಾಬ್ದಾರಿಗಳು ಬರಬಹುದು ಮತ್ತು ನೀವು ಅದನ್ನು ಸಮರ್ಥವಾಗಿ ನಿಭಾಯಿಸುವಿರಿ. ಸಹೋದ್ಯೋಗಿಗಳು ನಿಮ್ಮ ಹಿತಾಸಕ್ತಿ ಮತ್ತು ಸಹಾನುಭೂತಿಯ ಸ್ವಭಾವವನ್ನು ಮೆಚ್ಚುವರು. ಅತಿಯಾದ ಖರ್ಚು ತಪ್ಪಿಸಿಕೊಳ್ಳಿ, ವಿಶೇಷವಾಗಿ ಮನೋಭಾವದ ಆಧಾರದ ಮೇಲೆ ಮಾಡುವ ಖರೀದಿಗಳನ್ನು. ಆದರೆ ಹಳೆಯ ಹೂಡಿಕೆಗಳಿಂದ ಸಣ್ಣ ಪ್ರಮಾಣದಲ್ಲಿ ಆದಾಯ ಬರಬಹುದು. ಕುಟುಂಬ ಜೀವನವೇ ಇಂದು ನಿಮ್ಮ ದಿನದ ಕೇಂದ್ರಬಿಂದು. ಮನೆಯವರೊಂದಿಗೆ ಮಾತುಕತೆಗಳು ಶಾಂತಿ, ಸಮಾಧಾನ ಮತ್ತು ಆತ್ಮೀಯತೆಯನ್ನು ನೀಡುತ್ತವೆ. ಮನೆಯಲ್ಲಿನ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಮನಸ್ಸಿಗೆ ಸಂತೋಷ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಹೆಚ್ಚಿನ ಸಂತೃಪ್ತಿಯನ್ನು ತರುತ್ತದೆ. ದಾಂಪತ್ಯ ಜೀವನದಲ್ಲಿ ನಿಮ್ಮ ಸಂಗಾತಿಯ ಮನಸ್ಸನ್ನು ತಿಳಿದುಕೊಳ್ಳುವ ಪ್ರಯತ್ನ ಒಗ್ಗಟ್ಟನ್ನು ಬಲಪಡಿಸುತ್ತದೆ. ಭಾವನಾತ್ಮಕ ಮಾತುಕತೆಗಳು ಇಂದು ಸಂಬಂಧವನ್ನು ಇನ್ನಷ್ಟು ಗಾಢ ಮಾಡುತ್ತವೆ. ಆರೋಗ್ಯದ ವಿಷಯದಲ್ಲಿ ಚಿಕ್ಕ ಮಟ್ಟದ ದೈಹಿಕ ದಣಿವು ಅಥವಾ ಮನೋಒತ್ತಡ ಇರಬಹುದು. ಮನೆಯ ಮೇಲೆ ಇರುವ ನಿಷ್ಠೆ ಮತ್ತು ಜವಾಬ್ದಾರಿಯುತ ನಡೆ ಇಂದು ನಿಮ್ಮ ಜೀವನದ ಹಲವು ವಿಭಾಗಗಳಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ನೀಡುತ್ತದೆ. ಸಿಂಹ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸಿಂಹ ರಾಶಿಯವರೇ, ಇಂದು ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಗಳು ಸ್ಪಷ್ಟವಾಗಿ ಹೊರಹೊಮ್ಮುವ ದಿನ. ಬೆಳಿಗ್ಗೆಯಿಂದಲೇ ಉತ್ಸಾಹವು ಹೆಚ್ಚಾಗಿ ಕೆಲಸಗಳನ್ನು ವೇಗವಾಗಿ ಮುನ್ನಡೆಸುವ ಶಕ್ತಿ ದೊರೆಯುತ್ತದೆ. ಹೊಸ ಕಲ್ಪನೆಗಳು ಮತ್ತು ಸೃಜನಶೀಲ ಯೋಚನೆಗಳು ಉತ್ತಮ ಫಲ ನೀಡುವ ಸಾಧ್ಯತೆ ಇದೆ. ಮಧ್ಯಾಹ್ನಕ್ಕೆ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಿ ಕೆಲಸದ ಸ್ಥಳದಲ್ಲಿ ಮಾಡುವ ನಿರ್ಧಾರಗಳು ತಂಡಕ್ಕೆ ವಿಶ್ವಾಸ ನೀಡುತ್ತವೆ. ಮೇಲಧಿಕಾರಿಗಳು ನಿಮ್ಮ ದೃಢತೆ ಮತ್ತು ಜವಾಬ್ದಾರಿತನವನ್ನು ಗಮನಿಸುವರು. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿದ್ದರೂ ನೇರವಾಗಿ ಮಾತನಾಡುವ ಸ್ವಭಾವ ಕೆಲವೊಮ್ಮೆ ಸಂವೇದನೆಗೆ ಕಾರಣವಾಗಬಹುದು. ಮಾತಿನಲ್ಲಿ ಮೃದುತನ ಇರಲಿ. ಹಣಕಾಸಿನಲ್ಲಿ ಮಧ್ಯಮ ಲಾಭ, ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ತುರ್ತು ಖರೀದಿಗಳನ್ನು ತಪ್ಪಿಸಿದರೆ ಆರ್ಥಿಕ ಸಮತೋಲನ ಕಾಪಾಡಬಹುದು. ವ್ಯಾಪಾರಿಗಳಿಗೆ ಹೊಸ ಒಪ್ಪಂದಗಳು ಅಥವಾ ಗ್ರಾಹಕರಿಂದ ವಿಚಾರಣೆಗಳು ಬರಬಹುದು, ಆದರೆ ಒಪ್ಪಂದದ ವಿವರಗಳನ್ನು ಚೆನ್ನಾಗಿ ಪರಿಶೀಲಿಸಿ. ಕುಟುಂಬದಲ್ಲಿ ಸಂತೋಷ ಮತ್ತು ಒಗ್ಗಟ್ಟು ಹೆಚ್ಚಾಗುತ್ತವೆ. ಮನೆಯವರೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ. ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗಿ ಸಂಗಾತಿಯ ಬೆಂಬಲ ಲಭಿಸುತ್ತದೆ. ಆರೋಗ್ಯ ಉತ್ತಮವಾಗಿದ್ದರೂ ಅತಿಯಾಗಿ ಕೆಲಸ ಮಾಡುವುದರಿಂದ ದಣಿವು ಬರಬಹುದು. ವಿಶ್ರಾಂತಿ, ಹಗುರ ವ್ಯಾಯಾಮ ಮತ್ತು ನೀರಿನ ಸೇವನೆ ಪ್ರಯೋಜನಕಾರಿ. ಒಟ್ಟಾರೆ ಇಂದು ನಿಮ್ಮ ಧೈರ್ಯ, ಆಕರ್ಷಣೆ ಮತ್ತು ನಾಯಕತ್ವ ದಿನದ ಸಾಧನೆಗೆ ದಾರಿ ತೋರಿಸುತ್ತದೆ. ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರೇ, ಇಂದು ನಿಮ್ಮ ದಿನವು ಕ್ರಮಬದ್ಧತೆ, ವಿಶ್ಲೇಷಣಾಶಕ್ತಿ ಮತ್ತು ಜವಾಬ್ದಾರಿತನದಿಂದ ತುಂಬಿರುತ್ತದೆ. ಬೆಳಿಗ್ಗೆ ಕೆಲಸಗಳನ್ನು ಯೋಜನೆಬದ್ಧವಾಗಿ ಪ್ರಾರಂಭಿಸಿದರೆ ದಿನವಿಡೀ ಸುಲಭವಾಗಿ ಮುಂದುವರಿಯುತ್ತವೆ. ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಗಮನಹರಿಸುವ ನಿಮ್ಮ ಗುಣ ಇಂದು ಉತ್ತಮ ಫಲ ನೀಡುತ್ತದೆ. ಮಧ್ಯಾಹ್ನಕ್ಕೆ ಕೆಲವು ಪ್ರಾಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ಬರಬಹುದು. ನಿಮ್ಮ ಚಿಂತನೆ ಸ್ಪಷ್ಟವಾಗಿರುವುದರಿಂದ ಸರಿಯಾದ ಆಯ್ಕೆ ಮಾಡುವಿರಿ. ವೃತ್ತಿಜೀವನದಲ್ಲಿ ನಿಮ್ಮ ಪರಿಶ್ರಮ ಮತ್ತು ಜವಾಬ್ದಾರಿಯುತ ನಡೆ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಪಡೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮವಾಗಿರುತ್ತದೆ, ಆದರೆ ಕೆಲವು ಮಂದಿ ನಿಮ್ಮ ಪರ್ಫೆಕ್ಷನ್ ಸ್ವಭಾವವನ್ನು ಒತ್ತಡದಂತೆ ಭಾವಿಸಬಹುದು, ಅದರಲ್ಲೂ ಸ್ವಲ್ಪ ಮೃದುವಾಗಿರಿ. ಕುಟುಂಬ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗುತ್ತದೆ. ಮನೆಯವರೊಂದಿಗೆ ಮಾತುಕತೆಗಳಲ್ಲಿ ಸ್ಪಷ್ಟತೆ, ಸಮರ್ಥನೆ ಮತ್ತು ಸಹಾನುಭೂತಿ ತೋರಿಸಿದರೆ ಉತ್ತಮ. ದಾಂಪತ್ಯ ಜೀವನದಲ್ಲಿ ಕೆಲವು ಸೂಕ್ಷ್ಮ ವಿಷಯಗಳು ಚರ್ಚೆಗೆ ಬರಬಹುದು, ಸಹನೆಯಿಂದ ಮಾತನಾಡಿದರೆ ಸಂಬಂಧ ಇನ್ನಷ್ಟು ಗಾಢವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಸಣ್ಣ ದಣಿವು ಅಥವಾ ಹೊಟ್ಟೆ ಸಂಬಂಧಿತ ಅಸಹಜತೆ ಕಂಡುಬರಬಹುದು. ಹಗುರ ಆಹಾರ, ನೀರಿನ ಸೇವನೆ ಮತ್ತು ಸ್ವಲ್ಪ ವಿಶ್ರಾಂತಿ ಸಹಾಯಕ. ಒಟ್ಟಾರೆ ಕನ್ಯಾ ರಾಶಿಯವರೇ, ನಿಮ್ಮ ಕ್ರಮಬದ್ಧತೆ ಮತ್ತು ಚಿಂತನೆಯ ಸ್ಪಷ್ಟತೆ ಇಂದು ಉತ್ತಮ ಫಲ ನೀಡುತ್ತದೆ. ತುಲಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ತುಲಾ ರಾಶಿಯವರೇ, ಇಂದು ನಿಮ್ಮ ದಿನ ಸಮತೋಲನ, ಮೃದು ಮಾತು ಮತ್ತು ಸಂವಹನ ಕೌಶಲ್ಯಗಳಿಂದ ತುಂಬಿರಲಿದೆ. ಬೆಳಿಗ್ಗೆಯಲ್ಲೇ ಮನಸ್ಸು ಸ್ವಲ್ಪ ಅಸ್ಥಿರವಾಗಿರುವಂತೆ ಅನಿಸಬಹುದು, ಆದರೆ ದಿನ ಮುಂದುವರಿದಂತೆ ನಿಮ್ಮ ಚಿಂತನೆ ಸ್ಪಷ್ಟವಾಗುತ್ತದೆ. ಯಾವುದನ್ನು ಹೇಗೆ ಮಾಡಬೇಕು ಎಂಬ ಗೊಂದಲ ಕಳೆಯುತ್ತಾ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ.
ಮಧ್ಯಾಹ್ನಕ್ಕೆ ನಿಮಗೆ ಮುಖ್ಯವಾದ ವ್ಯಕ್ತಿಗಳೊಂದಿಗೆ ಮಾತುಕತೆಗಳು ಜರುಗಬಹುದು. ನಿಮ್ಮ ನಯವಾದ ವರ್ತನೆ ಮತ್ತು ಸಂಯಮಿತ ಮಾತು ಉತ್ತಮ ಫಲ ತರುತ್ತವೆ. ವೃತ್ತಿಜೀವನದಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ. ಹೊಸ ಕಲ್ಪನೆಗಳನ್ನು ಮಂಡಿಸಲು ಇಂದು ಉತ್ತಮ ಸಮಯ. ಆದರೆ ಎಲ್ಲರನ್ನೂ ತೃಪ್ತಿಪಡಿಸುವ ಮನೋಭಾವದಿಂದ ಕೆಲಸದ ವೇಗ ನಿಧಾನವಾಗಬಾರದು. ಸ್ವಲ್ಪ ದೃಢತೆಯಿಂದ ಮುಂದುವರಿದರೆ ಉತ್ತಮ ಫಲ ದೊರೆಯುತ್ತದೆ. ಕುಟುಂಬ ಜೀವನದಲ್ಲಿ ಉಷ್ಣತೆ ಮತ್ತು ಒಗ್ಗಟ್ಟಿನ ವಾತಾವರಣ. ಮನೆ ಮಾತುಗಳಲ್ಲಿ ನೀವು ಮಧ್ಯವರ್ತಿಯ ಪಾತ್ರವಹಿಸಲು ಸಾಧ್ಯತೆಯಿದೆ. ನಿಮ್ಮ ಸಮತೋಲನವು ಮನೆಯ ಶಾಂತಿಯನ್ನು ಕಾಪಾಡುತ್ತದೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಮೃದು ಮಾತು ಮತ್ತು ಪರಸ್ಪರ ಅರ್ಥಮಾಡಿಕೊಳ್ಳುವ ಗುಣ ಹೆಚ್ಚಾಗುತ್ತದೆ. ಸಣ್ಣ ಔಟಿಂಗ್ ಅಥವಾ ಮಾತುಕತೆ ಸಂಬಂಧವನ್ನು ಗಾಢಗೊಳಿಸುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಮನಸ್ಸಿನ ಒತ್ತಡವನ್ನೇ ಹೆಚ್ಚಿನದಾಗಿ ಕಾಣಬಹುದು. ಯೋಗ, ಸಡಿಲ ನಡಿಗೆ ಅಥವಾ ಸ್ವಲ್ಪ ಮೌನ ಕ್ಷಣಗಳು ನಿಮಗೆ ಸಮತೋಲನವನ್ನು ನೀಡುತ್ತದೆ. ಒಟ್ಟಾರೆ ತುಲಾ ರಾಶಿಯವರೇ, ನಿಮ್ಮ ರಾಜತಾಂತ್ರಿಕ ನಡತೆ, ಶಾಂತಿ ಮತ್ತು ಸಮನ್ವಯ ನಿಮಗೆ ಯಶಸ್ಸಿನ ಬಾಗಿಲನ್ನು ತೆರೆಯುತ್ತದೆ. ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ವೃಶ್ಚಿಕ ರಾಶಿಯವರೇ, ಇಂದು ನಿಮ್ಮ ಒಳಶಕ್ತಿ, ಗಮನ ಮತ್ತು ಆಳವಾದ ಚಿಂತನೆಗಳು ದಿನವನ್ನು ರೂಪಿಸುವ ಪ್ರಮುಖ ಅಂಶ. ಬೆಳಿಗ್ಗೆಯಿಂದಲೇ ಕೆಲಸಗಳ ಬಗ್ಗೆ ಆತ್ಮವಿಶ್ವಾಸ ಮತ್ತು ನಿಯಂತ್ರಣದ ಭಾವನೆ ಇರುತ್ತದೆ. ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿ ಗುರುತಿಸಿ ಅದನ್ನು ಸಾಧಿಸಲು ಬೇಕಾದ ದಿಟ್ಟತೆ ದೊರೆಯುತ್ತದೆ. ಮಧ್ಯಾಹ್ನಕ್ಕೆ ಕೆಲವು ಹೊಸ ಮಾಹಿತಿ ಅಥವಾ ಆಂತರಿಕ ಬದಲಾವಣೆಗಳು ನಿಮ್ಮ ಯೋಜನೆಗಳನ್ನು ಪುನಃ ಪರೀಕ್ಷಿಸಲು ಕಾರಣವಾಗಬಹುದು. ಹಠ ಮತ್ತು ಅತಿಯಾಗಿ ಪ್ರತಿಕ್ರಿಯಿಸುವ ಸ್ವಭಾವ ನಿಮ್ಮ ವಿರುದ್ಧ ಕೆಲಸ ಮಾಡಬಹುದಾದ್ದರಿಂದ ಮಾತುಗಳಲ್ಲಿ ಮೃದುತನ ಇರಲಿ. ವೃತ್ತಿಜೀವನ ಗಟ್ಟಿ ಫಲ ನೀಡುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮ ಮತ್ತು ಆಳವಾದ ವಿಶ್ಲೇಷಣೆ ಸಹೋದ್ಯೋಗಿಗಳ ಗಮನ ಸೆಳೆಯುತ್ತದೆ. ಮೇಲಧಿಕಾರಿಗಳಿಂದ ಪ್ರೋತ್ಸಾಹ ಅಥವಾ ಪ್ರಮುಖ ಜವಾಬ್ದಾರಿ ಬರಬಹುದು. ವ್ಯಾಪಾರಿಗಳಿಗೆ ಮಾರುಕಟ್ಟೆ ಬದಲಾವಣೆಗಳು ಲಾಭದಾಯಕವಾಗಬಹುದು, ಆದರೆ ದೊಡ್ಡ ಮೊತ್ತದ ಹೂಡಿಕೆ ಮಾಡುವುದು ಇಂದು ಸೂಕ್ತವಲ್ಲ. ಪರಿಸ್ಥಿತಿಯನ್ನು ಪೂರ್ಣವಾಗಿ ಅರ್ಥಮಾಡಿಕೊಂಡ ಬಳಿಕವೇ ಮುಂದುವರಿಯಿರಿ. ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ಅತಿರೇಕದ ವೆಚ್ಚಗಳಿಗೆ ಮುಂದಾದರೆ ನಂತರ ಪಶ್ಚಾತ್ತಾಪವಾಗುವ ಸಾಧ್ಯತೆ. ಕುಟುಂಬ ಜೀವನ ಮಿಶ್ರಾಭಿಪ್ರಾಯಗಳನ್ನು ನೀಡಬಹುದು. ಸಣ್ಣ ವಿಷಯಗಳು ದೊಡ್ಡದಾಗದಂತೆ ನೀವು ಸಮತೋಲನದಿಂದ ನಡೆದುಕೊಳ್ಳುವುದು ಮುಖ್ಯ. ಆರೋಗ್ಯ ಸರಿಯಾಗಿದ್ದರೂ ಮನಸ್ಸಿನ ಒತ್ತಡ ಮತ್ತು ನಿದ್ರೆಯ ಕೊರತೆ ಪರಿಣಾಮ ಬೀರುವ ಸಾಧ್ಯತೆ. ಯೋಗ, ಧ್ಯಾನ, ಆಳವಾದ ಉಸಿರಾಟ ಇದನ್ನು ಕಡಿಮೆ ಮಾಡುತ್ತದೆ. ಒಟ್ಟಾರೆ ವೃಶ್ಚಿಕ ರಾಶಿಯವರೇ, ನಿಮ್ಮ ಆಂತರಿಕ ಶಕ್ತಿ, ದೃಢತೆ ಮತ್ತು ತೀರ್ಮಾನ ಶಕ್ತಿ ಇಂದು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಧನು ರಾಶಿಯವರೇ, ಇಂದು ನಿಮ್ಮ ದಿನ ಉತ್ಸಾಹ, ಹೊಸ ಸಾಹಸಗಳ ಭಾವನೆ ಮತ್ತು ಜ್ಞಾನಾಭಿಲಾಷೆಯಿಂದ ಕೂಡಿರುತ್ತದೆ. ಬೆಳಿಗ್ಗೆಯಿಂದಲೇ ಮನಸ್ಸು ಚುರುಕಾಗಿದ್ದು ಹೊಸ ಯೋಜನೆಗಳನ್ನು ಆರಂಭಿಸಲು ಅಥವಾ ಹಳೆಯ ಕೆಲಸಗಳನ್ನು ಮುಗಿಸಲು ಉತ್ತಮ ಶಕ್ತಿ ದೊರೆಯುತ್ತದೆ. ನಿಮ್ಮ ವಿಮರ್ಶಾತ್ಮಕ ಯೋಚನೆ ಮತ್ತು ವಿಸ್ತೃತ ದೃಷ್ಟಿಕೋನ ನಿಮಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಮಧ್ಯಾಹ್ನಕ್ಕೆ ಸಾಮಾಜಿಕ ಸಂಪರ್ಕಗಳಲ್ಲಿ ಚೈತನ್ಯ ಹೆಚ್ಚಾಗುತ್ತಾ ಅಥವಾ ಸೃಜನಶೀಲ ಚರ್ಚೆಗಳು ಉದಯಿಸಬಹುದು. ವೃತ್ತಿಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳಿವೆ. ಕಾರ್ಯಕ್ಷೇತ್ರದಲ್ಲಿ ನೀವು ನೀಡುವ ಸಲಹೆಗಳು ಮತ್ತು ಯೋಜನೆಗಳು ಮೆಚ್ಚುಗೆ ಪಡೆಯುವ ಸಾಧ್ಯತೆ ಹೆಚ್ಚು. ಮೇಲಧಿಕಾರಿಗಳು ನಿಮ್ಮ ಪರಿಶ್ರಮ ಮತ್ತು ಧೈರ್ಯವನ್ನು ಗಮನಿಸುತ್ತಾರೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಉತ್ತಮ, ಆದರೆ ಅತಿಯಾದ ನೇರತೆ ಕೆಲವೊಮ್ಮೆ ತಪ್ಪಾಗಿ ಅರ್ಥವಾಗಬಹುದು. ಮಾತಿನಲ್ಲಿ ಸ್ವಲ್ಪ ಸಂಯಮ ಇರಲಿ. ಹಣಕಾಸಿನಲ್ಲಿ ಮಧ್ಯಮ ಲಾಭ, ಆದರೆ ಅಚಾನಕ್ ಖರ್ಚುಗಳು ಆಗುವ ಸಾಧ್ಯತೆ ಇದ್ದು ಹಣಕಾಸಿನ ಯೋಜನೆಯಲ್ಲಿ ಜಾಗ್ರತೆ ಅವಶ್ಯ. ಹೂಡಿಕೆ ಸ್ಥಿರ ಫಲ ನೀಡುವುದಿಲ್ಲ. ಕುಟುಂಬ ಉತ್ಸಾಹದಿಂದ ಕೂಡಿದ್ದು ಮನೆಯವರೊಂದಿಗೆ ಆನಂದದ ಕ್ಷಣ ಕಳೆಯಬಹುದು. ಭಾವನಾತ್ಮಕವಾಗಿ ನೀವು ಉದಾರ ಮತ್ತು ಹೃದಯವಂತನಾಗಿದ್ದು ಆರೋಗ್ಯದ ದೃಷ್ಟಿಯಿಂದ ಜಾಗೃತಿಯ ಅಗತ್ಯ. ಅತಿಯಾಗಿ ಕೆಲಸ ಮಾಡುವುದನ್ನು ತಪ್ಪಿಸಿ ನಡಿಗೆ, ವ್ಯಾಯಾಮ ಮತ್ತು ಸ್ವಲ್ಪ ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಒಟ್ಟಾರೆ ಇಂದು ನಿಮ್ಮ ಉತ್ಸಾಹ, ಜ್ಞಾನ ಮತ್ತು ಸ್ಪಷ್ಟ ದೃಷ್ಟಿ ಯಶಸ್ಸಿಗೆ ಮಾರ್ಗದರ್ಶಕವಾಗಲಿದೆ. ಮಕರ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮಕರ ರಾಶಿಯವರೇ, ಇಂದು ನಿಮ್ಮ ದಿನ ಜವಾಬ್ದಾರಿ, ಶಿಸ್ತು ಮತ್ತು ಸ್ಥಿರತೆಯಿಂದ ಸಾಗುತ್ತದೆ. ಬೆಳಿಗ್ಗೆ ಸ್ವಲ್ಪ ನಿಧಾನವಾಗಿ ಆರಂಭವಾದರೂ ನಿಮ್ಮ ಗುರಿ ಕೇಂದ್ರೀಕೃತ ಚಿಂತನೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೆರವಾಗುತ್ತದೆ. ಮಧ್ಯಾಹ್ನಕ್ಕೆ ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ಕ್ರಮಬದ್ಧ ಯೋಚನೆ ಸಮಸ್ಯೆಗಳನ್ನು ಸರಿಯಾಗಿ ನಿಭಾಯಿಸಲು ಸಹಾಯ ಮಾಡುತ್ತದೆ. ಅನಗತ್ಯ ಚಿಂತೆಗಳಿಂದ ದೂರವಿದ್ದು ಪ್ರತಿ ಕಾರ್ಯವನ್ನು ಒಂದೊಂದಾಗಿ ಪೂರ್ಣಗೊಳಿಸುವುದು ಉತ್ತಮ. ವೃತ್ತಿಜೀವನ ಫಲಪ್ರದ. ನೀವು ತೆಗೆದುಕೊಳ್ಳುವ ಸೂಕ್ಷ್ಮ ನಿರ್ಧಾರಗಳು ತಂಡಕ್ಕೆ ದಿಕ್ಕು ತೋರಿಸಬಹುದು. ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ನಿಧಾನವಾಗಿ ಲಾಭದ ಸೂಚನೆ, ದೊಡ್ಡ ನಿರ್ಧಾರಗಳಿಗಿಂತ ಸಣ್ಣ ತಿದ್ದುಪಡಿ ಮತ್ತು ವ್ಯವಸ್ಥೆಯ ಸುಧಾರಣೆ ಉತ್ತಮ ಫಲ ತರುತ್ತದೆ.
ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ಅನಾವಶ್ಯಕ ವೆಚ್ಚಗಳನ್ನು ಕಡಿಮೆ ಮಾಡುವುದು ಸೂಕ್ತ. ಕುಟುಂಬ ಜೀವನ ಶಾಂತ, ಸಹಜ. ಮನೆಯವರ ಅವಶ್ಯಕತೆಗಳಿಗೆ ಸಮಯ ಕೊಡಲು ನೀವು ಬಯಸಬಹುದು. ನಿಮ್ಮ ಗಂಭೀರತೆ ಮತ್ತು ಜವಾಬ್ದಾರಿತನ ಮನೆಯವರಲ್ಲಿ ವಿಶ್ವಾಸ ಮೂಡಿಸುತ್ತದೆ. ದಾಂಪತ್ಯದಲ್ಲಿ ಅಲ್ಪ ಭಾವನಾತ್ಮಕ ಅಂತರ ಕಾಣಿಸಿದರೂ ಮಾತುಕತೆ ಮತ್ತು ಸಮಯ ನೀಡುವುದರಿಂದ ಸಂಬಂಧ ಸುಧಾರಿಸುತ್ತದೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮ, ಆದರೆ ಹಳೆಯ ದೇಹದ ನೋವುಗಳು ಅಥವಾ ದಣಿವು ಮರುಕಳಿಸುವ ಸಾಧ್ಯತೆ. ಸರಿಯಾದ ನಿದ್ರೆ ಮತ್ತು ಸ್ವಲ್ಪ ವಿಶ್ರಾಂತಿ ದೊಡ್ಡ ಉಪಕಾರಿ. ಒಟ್ಟಾರೆ ಮಕರ ರಾಶಿಯವರೇ, ನಿಮ್ಮ ಪರಿಶ್ರಮ, ಶಿಸ್ತು ಮತ್ತು ಧೈರ್ಯ ಇಂದು ನಿಮ್ಮ ದಿನವನ್ನು ಪರಿಣಾಮಕಾರಿಯಾಗಿ ರೂಪಿಸುತ್ತದೆ. ಕುಂಭರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕುಂಭ ರಾಶಿಯವರೇ, ಇಂದು ನಿಮ್ಮ ಚಿಂತನೆಗಳು ಸೃಜನಶೀಲತೆಯ ದಿಕ್ಕಿನಲ್ಲಿ ಹರಿದು ಹೊಸ ಕಲ್ಪನೆಗಳು ಮನಸ್ಸಿಗೆ ಬರುತ್ತವೆ. ಬೆಳಿಗ್ಗೆ ಹೊಸ ಯೋಜನೆ ಆರಂಭಿಸಲು ಉತ್ಸಾಹ ಹೆಚ್ಚಾಗಬಹುದು, ಆದರೆ ಅತಿಯಾದ ಯೋಚನೆ ಗೊಂದಲಕ್ಕೆ ಕಾರಣವಾಗಬಹುದು. ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಕ್ರಮಬದ್ಧವಾಗಿ ಸಿದ್ಧಪಡಿಸಬೇಕು. ಮಧ್ಯಾಹ್ನ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಆನ್ಲೈನ್ ಸಂಪರ್ಕಗಳಿಂದ ಹೊಸ ಮಾಹಿತಿ ಅಥವಾ ಅವಕಾಶಗಳ ಬಗ್ಗೆ ಮಾತುಕತೆ ನಡೆಯಬಹುದು. ನಿಮ್ಮ ಮುಕ್ತ ಚಿಂತನೆ ಮತ್ತು ವಿಭಿನ್ನ ದೃಷ್ಟಿಕೋನ ಜನರನ್ನು ಆಕರ್ಷಿಸುತ್ತದೆ. ವೃತ್ತಿಯಲ್ಲಿ ಇಂದು ಪ್ರಮುಖ ಬೆಳವಣಿಗೆ ಸಂಭವಿಸಬಹುದು. ತಂಡದಲ್ಲಿ ನೀಡುವ ಸಲಹೆಗಳು ಹೊಸ ದಾರಿಗಳನ್ನು ತೆರೆಯುತ್ತವೆ. ಮೇಲಧಿಕಾರಿಗಳು ನಿಮ್ಮ ಕಲ್ಪನೆಗಳನ್ನು ಆಸಕ್ತಿಯಿಂದ ಕೇಳಬಹುದು. ಕೆಲಸಗಳಲ್ಲಿ ಸಮನ್ವಯ ಹಾಗೂ ನಿಯಮಿತ ಕ್ರಮ ಮುಖ್ಯ. ವ್ಯಾಪಾರದಲ್ಲಿ ತಂತ್ರಜ್ಞಾನ, ನವೋದ್ಯಮ ಅಥವಾ ಹೊಸ ಮಾರುಕಟ್ಟೆ ತಂತ್ರಗಳು ಲಾಭದಾಯಕ. ಸಹಭಾಗಿತ್ವಗಳಲ್ಲಿ ಜಾಗ್ರತೆ, ತ್ವರಿತ ನಿರ್ಧಾರ ತಪ್ಪಿಸಿ. ಹಣಕಾಸಿನಲ್ಲಿ ಸಾಮಾನ್ಯ ಪ್ರಗತಿ. ಅಚ್ಚರಿ ಖರ್ಚು ತಪ್ಪಿಸಲು ಯೋಜನೆ ಅಗತ್ಯ. ಹೂಡಿಕೆ ಮಾಡಲು ಪೂರ್ಣ ಮಾಹಿತಿ ಪಡೆದು ನಿಧಾನವಾಗಿ ಮುಂದುವರಿಯಿರಿ. ಕುಟುಂಬದಲ್ಲಿ ಸೌಹಾರ್ದ ಮತ್ತು ಸಂತೋಷ. ನೇರ ಮಾತುಕತೆ ಸಂಬಂಧ ಗಾಢಗೊಳಿಸುತ್ತದೆ. ದಾಂಪತ್ಯದಲ್ಲಿ ತೆರವಿನಿಂದ ಅರ್ಥಮಾಡಿಕೊಳ್ಳುವಿಕೆ ಮುಖ್ಯ. ಆರೋಗ್ಯ ಉತ್ತಮ, ಆದರೆ ಮಾನಸಿಕ ಒತ್ತಡ ಅಥವಾ ಚಿಂತನೆ ಕಾಣಿಸಬಹುದು. ಆಳವಾದ ಉಸಿರಾಟ, ಧ್ಯಾನ ಅಥವಾ ಸೃಜನಾತ್ಮಕ ಚಟುವಟಿಕೆ ಸಂತೃಪ್ತಿಯನ್ನು ತರಬಹುದು. ಒಟ್ಟಾರೆ ಕುಂಭ ರಾಶಿಯವರೇ, ನಿಮ್ಮ ಹೊಸ ಕಲ್ಪನೆಗಳು, ಮಾನವೀಯತೆ ಮತ್ತು ವೈಶಿಷ್ಟ್ಯ ಇಂದು ಯಶಸ್ಸಿನ ದಾರಿ ತೋರಿಸುತ್ತವೆ. ಮೀನರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೀನ ರಾಶಿಯವರೇ, ಇಂದು ನಿಮ್ಮ ಭಾವನೆಗಳು ಗಾಢವಾಗಿದ್ದು ಸೃಜನಶೀಲತೆ ಹೆಚ್ಚಾಗಬಹುದು. ಹೊಸ ಕಲ್ಪನೆಗಳು ಮನಸ್ಸಿಗೆ ಬರುವ ಸಂದರ್ಭದಲ್ಲಿ ಯೋಜನೆಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸಬೇಕು. ಮಧ್ಯಾಹ್ನ ಸ್ನೇಹಿತರು, ಸಹೋದ್ಯೋಗಿಗಳು ಅಥವಾ ಕುಟುಂಬದವರೊಂದಿಗೆ ಹೊಸ ವಿಚಾರ ಚರ್ಚೆಗಳು ಪ್ರೇರಣೆಯನ್ನ ನೀಡಬಹುದು. ವೃತ್ತಿಯಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಸಹಕಾರ ಹೊಸ ದಾರಿಗಳನ್ನು ತೆರೆಯುತ್ತವೆ. ಕೆಲಸಗಳಲ್ಲಿ ನಿಯಮಿತ ಕ್ರಮ ಮುಖ್ಯ. ವ್ಯಾಪಾರದಲ್ಲಿ ಹೊಸ ತಂತ್ರಗಳು ಅಥವಾ ಮಾರ್ಕೆಟಿಂಗ್ ವಿಧಾನಗಳು ಲಾಭದಾಯಕ. ಹಣಕಾಸಿನಲ್ಲಿ ಸಾಧಾರಣ ಪ್ರಗತಿ. ಅಚ್ಚರಿ ಖರ್ಚು ತಪ್ಪಿಸಲು ಯೋಜನೆ ಅಗತ್ಯ. ಕುಟುಂಬ ಮತ್ತು ದಾಂಪತ್ಯದಲ್ಲಿ ಸೌಹಾರ್ದ, ನೇರ ಸಂವಹನವು ಸಂಬಂಧ ಗಾಢಗೊಳಿಸುತ್ತದೆ. ಆರೋಗ್ಯ ಉತ್ತಮ, ಆದರೆ ಮಾನಸಿಕ ಒತ್ತಡ ತಗ್ಗಿಸಲು ಧ್ಯಾನ, ಆಳವಾದ ಉಸಿರಾಟ ಅಥವಾ ಸೃಜನಾತ್ಮಕ ಚಟುವಟಿಕೆಗಳನ್ನು ನಿರ್ವಹಿಸಿ. ಒಟ್ಟಾರೆ ಮೀನರಾಶಿಯವರೇ, ನಿಮ್ಮ ಸಹಾನುಭೂತಿ, ಸೃಜನಶೀಲತೆ ಮತ್ತು ಶಾಂತಿ ಇಂದು ಯಶಸ್ಸಿಗೆ ದಾರಿ ತೋರಿಸುತ್ತದೆ. ಇದಿಷ್ಟು ದಿನ ಭವಿಷ್ಯದ ಫಲಾನುಫಲಗಳಾಗಿತ್ತು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮಾಸ ಭವಿಷ್ಯ, ವರ್ಷ ಭವಿಷ್ಯ ಎಲ್ಲವನ್ನ ಕೂಡ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿ.